ಹಾಯ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಷಿಯನ್ ಗ್ರೇಡ್ನ ಈ ಸೆಷನ್ನಲ್ಲಿ ಥ್ರೈಸಿಸ್ಟಸ್ ಅಥವಾ ಡಿಸಿ ಡ್ರೈವ್ ಬಳಸಿ ಡಿಸಿ ಮೋಟಾರ್ನ ವೇಗವನ್ನು ಹೇಗೆ ನಿಯಂತ್ರಿಸಬೇಕೆಂದು ನಾವೀಗ ಕಲಿಯುತ್ತೇವೆ. ಈ ಪ್ರಯೋಗದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಡಿಸಿ ಡ್ರೈವ್ ನೇಮ್ ಪ್ಲೇಟ್ಸ್ಗಳ ವಿವರಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು, ಲೋಡ್ ಅನ್ನು ಆಪರೇಟ್ ಮಾಡಲು ಡಿಸಿ ಡ್ರೈವ್ನ ಇನ್ಪುಟ್ ಮತ್ತು ಔಟ್ಪುಟ್ ಟರ್ಮಿನಲ್ಸ್ಗಳನ್ನು ಮೋಟಾರ್ಗೆ ಸಂಪರ್ಕಪಡಿಸುವುದು, ಮೋಟಾರಿನ ವೇಗವನ್ನು ನಿಯಂತ್ರಿಸಲು ಡಿಸಿ ಡ್ರೈವ್ ಬಳಸಿ ಮತ್ತು ಅದನ್ನು ಕಾಲು, ಅರ್ಧ, ಮುಕ್ಕಾಲು ಲೋಡ್ನೊಂದಿಗೆ ಆಪರೇಟ್ ಮಾಡುವುದು, ಡಿಒಆರ್ ಅನ್ನು ರಿವರ್ಸ್ ಮಾಡಲು ಡಿಸಿ ಡ್ರೈವ್ ಅನ್ನು ಬಳಸುವುದು ಮತ್ತು ವಿಭಿನ್ನ ವೇಗದಲ್ಲಿ ಮೋಟಾರ್ ಅನ್ನು ಆಪರೇಟ್ ಮಾಡುವುದು. ಥೈರಿಸ್ಟಸ್ ಅಥವಾ ಡಿಸಿ ಡ್ರೈವ್ ಬಳಸಿ ಡಿಸಿ ವೇಗವನ್ನು ನಿಯಂತ್ರಿಸಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಾಧನಗಳನ್ನು ನಾವು ನೋಡೋಣ. ಟೂಲ್ಸ್: ಇನ್ಸುಲೇಟೆಡ್ ಕಾಂಬಿನೇಷನ್ ಪ್ಲೈಯರ್ಸ್ 150 mm 1, ಸ್ಕ್ರೂ ಡ್ರೈವರ್ 200 mm 1, ಕನೆಕ್ಟರ್ ಸ್ಕ್ರೂ ಡ್ರೈವರ್ 100 mm 1, ಎಲೆಕ್ಟ್ರಿಷಿಯನ್ಸ್ ನೈಫ್ 100 mm 1, ರೌಂಡ್ ನೋಸ್ ಪ್ಲೈಯರ್ 150 mm 1, MC ವೋಲ್ಟ್ಮೀಟರ್ಸ್ 0, 250 ವೋಲ್ಟ್ 1. ಸಲಕರಣೆಗಳು: ಡಿಸಿ ಮೋಟಾರ್ 3 HP 220 ವೋಲ್ಟ್ ಕಪಲ್ಡ್ ವಿತ್ ಡಿಸಿ ಜನರೇಟರ್ 2 kW 220 ವೋಲ್ಟ್ಸ್ 1. ಇದು ಮೋಟಾರ್ ಜನರೇಟರ್ ಸೆಟ್. ಡಿಸಿ ಡ್ರೈವ್ 3 HP 220 ವೋಲ್ಟ್ 1. ಸಾಮಗ್ರಿಗಳು: PVC polyvinyl chloride insulated standard copper cable 1.5 square millimeter 660 volt 15 meter. PVC insulated flexible cable 14 bar 0.2 mm 3 meter. ಇನ್ಸುಲೇಷನ್ ಟೇಪ್ 1. ಥೈರಿಸ್ಟಸ್ ಅಥವಾ ಡಿಸಿ ಡ್ರೈವ್ ಬಳಸಿ ಡಿಸಿ ಮೋಟಾರ್ನ ವೇಗವನ್ನು ನಿಯಂತ್ರಿಸಲು ಬೇಕಾದ ಪ್ರಿಪರೇಷನ್ಸ್ ನೋಡೋಣ. ಇದನ್ನು ಪ್ರಾರಂಭಿಸುವ ಮೊದಲು ಈ ಕೆಳಗಿನ ಪ್ರಾಥಮಿಕ ವಿಷಯಗಳನ್ನು ಮಾಡಬೇಕು. ಮೊದಲನೇದಾಗಿ ನೀವು ಡಿಸಿ ಮೋಟಾರ್ನ ಮೂಲಭೂತ ಅಂಶಗಳನ್ನು, ಅವುಗಳ ಕನ್ಸ್ಟ್ರಕ್ಷನ್ ಮತ್ತು ಆಪರೇಟಿಂಗ್ ಗುಣಲಕ್ಷಣಗಳನ್ನು ಕಲಿಯಬೇಕಾಗುತ್ತದೆ. ಪವರ್ ಎಲೆಕ್ಟ್ರಾನಿಕ್ಸ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದು ರೆಕ್ಟಿಫಿಕೇಶನ್, ಫಿಲ್ಟರಿಂಗ್ ಮತ್ತು ವೋಲ್ಟೇಜ್ ರೆಗ್ಯುಲೇಷನ್ಸ್ ನಂತಹ ವಿಷಯಗಳನ್ನು ಒಳಗೊಂಡಿದೆ. ಥೈರಿಸ್ಟರ್ ಅಥವಾ ಡಿಸಿ ಡ್ರೈವ್ ಆಧಾರಿತ ವೇಗ ನಿಯಂತ್ರಣ ವಿಧಾನಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ. ಇದರಲ್ಲಿ ಒಳಗೊಂಡಿರುವ ಕೆಲಸದ ಪ್ರಿನ್ಸಿಪಲ್ಸ್, ಸರ್ಕಿಟ್ರಿ ಮತ್ತು ಕಂಟ್ರೋಲ್ ಟೆಕ್ನಿಕ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ. ನೀವು ಕೆಲಸ ಮಾಡುತ್ತಿರುವ ಡಿಸಿ ಮೋಟಾರ್ನ ವೋಲ್ಟೇಜ್ ರೇಟಿಂಗ್, ಕರೆಂಟ್ ಲೆವೆಲ್, ಪವರ್ ರೇಟಿಂಗ್ಸ್ ಮತ್ತು ಸ್ಪೀಡ್ ಟಾರ್ಕ್ಗಳಂಥ ಮಾಹಿತಿಯನ್ನು ಪಡೆಯಿರಿ. ನಿಮ್ಮ ಅಪ್ಲಿಕೇಶನ್ ಅನ್ನು ಬಳಸಲು ನಿಮಗೆ ಸೂಕ್ತವಾದ ಥೈರಿಸ್ಟರ್ ಅಥವಾ ಡಿಸಿ ಡ್ರೈವ್ ತೆಗೆದುಕೊಳ್ಳಬೇಕು. ನೀವು ಪರಿಗಣಿಸಬೇಕಾದ ಅಂಶಗಳು ಉದಾಹರಣೆಗೆ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿ ರೇಟಿಂಗ್, ಪವರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಅಥವಾ ಸ್ವಿಚಿಂಗ್ ಗುಣಲಕ್ಷಣಗಳು. ಥೈರಿಸ್ಟರ್ ಆಧಾರಿತ ಅಥವಾ ಡಿಸಿ ಡ್ರೈವ್ ಸಿಸ್ಟಮ್ಗಳ ಟ್ರಬಲ್ ಶೂಟಿಂಗ್ ಟೆಕ್ನಿಕ್ಸ್ ಅನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಮತ್ತು ಹೈ ಪವರ್ ಇಕ್ವಿಪ್ಮೆಂಟ್ಗಳನ್ನು ನಿರ್ವಹಿಸುವಾಗ ನೀವು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷತಾ ಪ್ರೋಟೋಕಾಲ್ಸ್ಗಳಿಗೆ ಬದ್ಧರಾಗಿರಬೇಕು. ಡಿಸಿ ಮೋಟಾರ್ನ ವೇಗ ನಿಯಂತ್ರಣದಲ್ಲಿ ನಮ್ಮ ಪ್ರಯತ್ನವನ್ನು ಪ್ರಾರಂಭಿಸಲು ನೀವು ಥೈರಿಸ್ಟರ್ ಅಥವಾ ಡಿಸಿ ಡ್ರೈವ್ ಅನ್ನು ಬಳಸುತ್ತೀರಿ. ನಮ್ಮ ಮೊದಲ ಟಾಸ್ಕ್ ಡಿಸಿ ಡ್ರೈವ್ನ ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು. ಕೊಡಲಾದ ಡಿಸಿ ಮೋಟಾರ್ನ ನೇಮ್ ಪ್ಲೇಟ್ ವಿವರಗಳನ್ನು ಟೇಬಲ್ 1ರಲ್ಲಿ ಗಮನಿಸಿ. ಕೊಡಲಾದ ಡಿಸಿ ಡ್ರೈವ್ನ ನೇಮ್ ಪ್ಲೇಟ್ ವಿವರಗಳನ್ನು ಟೇಬಲ್ 2ರಲ್ಲಿ ಗಮನಿಸಿ. ನಮ್ಮ ಎರಡನೇ ಟಾಸ್ಕ್ ಲೋಡ್ ಅನ್ನು ಆಪರೇಟ್ ಮಾಡಲು ಡಿಸಿ ಡ್ರೈವ್ನ ಇನ್ಪುಟ್ ಅಥವಾ ಔಟ್ಪುಟ್ ಟರ್ಮಿನಲ್ಸ್ಗಳನ್ನು ಡಿಸಿ ಮೋಟಾರ್ಗೆ ಕನೆಕ್ಟ್ ಮಾಡುವುದು. ಡಿಸಿ ಮೋಟಾರ್ ಮತ್ತು ಡಿಸಿ ಡ್ರೈವ್ನ ಟರ್ಮಿನಲ್ಸ್ಗಳನ್ನು ಚೆಕ್ ಮಾಡಿ ಗುರುತಿಸಿ. ಡ್ರೈವ್ ಕವರ್ ತೆಗೆದುಹಾಕಿ. ಇಂಟರ್ನಲ್ ಕನೆಕ್ಷನ್ ಗುರುತಿಸಿ ಹುಡುಕಿ. ಮೋಟಾರ್ನ ರೇಟಿಂಗ್ ಪ್ರಕಾರ ಐಸಿಟಿಪಿ ಸ್ವಿಚ್ ಅಥವಾ ಎಂಸಿಬಿ, ಕೇಬಲ್ಸ್ ಮತ್ತು ಫ್ಯೂಸ್ ವೈರ್ ಅನ್ನು ಆಯ್ಕೆ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಬಿಡಿಸಿ ಮತ್ತು ತೋರಿಸಿರುವಂತೆ ಐಸಿಟಿಪಿ, ಎಂಸಿಬಿ, ಡ್ರೈವ್ ಮತ್ತು ಮೋಟಾರ್ ಅನ್ನು ಕನೆಕ್ಟ್ ಮಾಡಿ. ಮೇನ್ ಸ್ವಿಚ್ ಅಥವಾ ಎಂಸಿಬಿ ವೈಯಕ್ತಿಕ ಆನ್ ಆಫ್ ಸೌಲಭ್ಯವನ್ನು ಹೊಂದಿರುವ ಆವರಣದಲ್ಲಿ ಅಳವಡಿಸಲಾಗಿರುವ 4 500 ವ್ಯಾಟ್ ಕ್ಲಿಯರ್ ಲ್ಯಾಂಪ್ಸ್ ನೊಂದಿಗೆ ಕನೆಕ್ಟ್ ಮಾಡಿ. ಮೇನ್ ಸ್ವಿಚ್, ಡಿಸಿ ಡ್ರೈವ್ ಮತ್ತು ಮೋಟಾರ್ಗೆ ಸ್ವತಂತ್ರವಾಗಿ ಡಬಲ್ ಅರ್ತ್ ಅನ್ನು ಕನೆಕ್ಟ್ ಮಾಡಿ. ಸಪ್ಲೈ ಅನ್ನು ಚೆಕ್ ಮಾಡಿ ಮತ್ತು ಮೋಟಾರ್ ರೇಟಿಂಗ್ ಪ್ರಕಾರ ಫ್ಯೂಸ್ಗಳ ಮೇನ್ ಸ್ವಿಚ್ನ ಸರಿಯಾದ ರೇಟಿಂಗ್ ಅನ್ನು ಖಚಿತಪಡಿಸಿಕೊಳ್ಳಿ. ನಮ್ಮ ಮುಂದಿನ ಟಾಸ್ಕ್ ವಿಭಿನ್ನ ಲೋಡ್ ಮತ್ತು ವೇಗದ ಪ್ಯಾರಾಮೀಟರ್ ಅನ್ನು ಸೆಟ್ ಮಾಡುವ ಮೂಲಕ ವೇಗವನ್ನು ನಿಯಂತ್ರಿಸುವುದು. ಕೋಡ್ ನೊಂದಿಗೆ ಸೂಕ್ತವಾದ ಡಿಸಿ ಡ್ರೈವ್ ಮಾಡೆಲ್ ಅನ್ನು ಆಯ್ಕೆ ಮಾಡಿ. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ MCB, DC ಡ್ರೈವ್, MG ಸೆಟ್
ಮತ್ತು ಲ್ಯಾಂಪ್ ಲೋಡ್ ಅನ್ನು ಕನೆಕ್ಟ್ ಮಾಡಿ. ಪವರ್ ಸಪ್ಲೈ ಆನ್ ಮಾಡಿ. ಆನ್ ಬಟನ್ ಒತ್ತಿರಿ ಮತ್ತು ಲೋಡ್ ಮಾಡುವ ಮೊದಲು ಟ್ಯಾಕೋಮೀಟರ್ ಬಳಸಿ ಮೋಟಾರ್ನ ವೇಗವನ್ನು ಅಳೆಯಿರಿ. ಟೇಬಲ್ 4ರಲ್ಲಿ ರೀಡಿಂಗ್ ಗಳನ್ನು ರೆಕಾರ್ಡ್ ಮಾಡಿ. ಒಂದು ಲ್ಯಾಂಪ್ ಆನ್ ಮಾಡುವ ಮೂಲಕ 1/4 ಲೋಡ್ ಮೋಟಾರ್ಗೆ ಲೋಡ್ ಮಾಡಿ. ಲೋಡ್ ಟರ್ಮಿನಲ್ನಲ್ಲಿ ಕರೆಂಟ್, ವೋಲ್ಟೇಜ್, ಫ್ರೀಕ್ವೆನ್ಸಿ ಮತ್ತು ವೋಲ್ಟೇಜ್ ಅನ್ನು ರೆಕಾರ್ಡ್ ಮಾಡಿ. ವೇಗವನ್ನು ಬದಲಿಸಿ, ರೀಡಿಂಗ್ಸ್ ಗಮನಿಸಿ ಮತ್ತು ಅವುಗಳನ್ನು ಟೇಬಲ್ 4ರಲ್ಲಿ ರೆಕಾರ್ಡ್ ಮಾಡಿ. ಮೋಟಾರ್ ಅನ್ನು ಮತ್ತಷ್ಟು ಲೋಡ್ ಮಾಡಿ ಮತ್ತು ಇನ್ನೊಂದು ಲ್ಯಾಂಪ್ ಆನ್ ಮಾಡಿ. ಒಟ್ಟು ಲೋಡ್ ಈಗ 500 ವ್ಯಾಟ್ ಪ್ಲಸ್ 500 ವ್ಯಾಟ್ = 1000 ವ್ಯಾಟ್. ಎಲ್ಲಾ ರೀಡಿಂಗ್ ಗಳನ್ನು ಟೇಬಲ್ 4ರಲ್ಲಿ ರೆಕಾರ್ಡ್ ಮಾಡಿ. ಮುಕ್ಕಾಲು ಲೋಡ್ಗೆ ಮತ್ತಷ್ಟು ಲೋಡ್ ಮಾಡಿ. 500 ಪ್ಲಸ್ 500 ಪ್ಲಸ್ 500 ಪ್ಲಸ್ = 1500 ವ್ಯಾಟ್ ಮತ್ತು ಟೇಬಲ್ 4ರಲ್ಲಿ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿ. ಮುಕ್ಕಾಲು ಲೋಡ್ ಅನ್ನು ಲೋಡ್ ಮಾಡಿದ ನಂತರ ಮೋಟಾರ್ ರೇಟೆಡ್ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡಿದರೆ ಮೋಟಾರ್ಗೆ ಫುಲ್ ಲೋಡ್ ಮಾಡಿ. ಮತ್ತು ಎಲ್ಲಾ 4 ಲ್ಯಾಂಪ್ಸ್ ಆನ್ ಮಾಡಿ. ಎಲ್ಲಾ ರೀಡಿಂಗ್ ಗಳನ್ನು ರೆಕಾರ್ಡ್ ಮಾಡಿ. ಅದು ಮುಗಿದ ನಂತರ ಆಫ್ ಸ್ವಿಚ್ ಅನ್ನು ಒತ್ತಿರಿ ಮತ್ತು ನೀವು ರೆಕಾರ್ಡ್ ಮಾಡಿದ ರೀಡಿಂಗ್ ಗಳನ್ನು ಪರಿಶೀಲಿಸಿ. ಮೋಟಾರ್ ಮತ್ತು ಸಪ್ಲೈಯಿಂದ ಎಲ್ಲಾ ಕನೆಕ್ಷನ್ ಮತ್ತು ಸಪ್ಲೈ ಕೇಬಲ್ಸ್ ತೆಗೆದುಹಾಕಿ. ನಿಮ್ಮ ಅಬ್ಸರ್ವೇಷನ್ಸ್ ರೆಕಾರ್ಡ್ ಮಾಡಿ. ಟಾಸ್ಕ್ 4, ಡಿಸಿ ಡ್ರೈವ್ ಬಳಸಿ ರೊಟೇಷನ್ ದಿಕ್ಕನ್ನು ರಿವರ್ಸ್ ಮಾಡಿ. ಡಿಸಿ ಡ್ರೈವ್ನ ಇನ್ಪುಟ್ ಮತ್ತು ಔಟ್ಪುಟ್ ಟರ್ಮಿನಲ್ಸ್ಗಳಿಗೆ ಎಸಿ ಸಪ್ಲೈ ಕನೆಕ್ಟ್ ಮಾಡಿ. ಔಟ್ಪುಟ್ ಟರ್ಮಿನಲ್ಸ್ಗಳು ಆರ್ಮೇಚರ್ಗೆ ಕನೆಕ್ಟ್ ಆಗಿರಬೇಕು ಮತ್ತು ಮೋಟಾರ್ನ ಫೀಲ್ಡ್ ಲೋಡ್ಗೆ ಕನೆಕ್ಟ್ ಆಗಿರಬಾರದು. ಪವರ್ ಸಪ್ಲೈ ಮೇನ್ ಸ್ವಿಚ್ ಅನ್ನು ಆನ್ ಮಾಡಿ. ಆನ್ ಕೀ ಒತ್ತಿ ಮತ್ತು ಚಾಲನೆಯಲ್ಲಿರುವ ದಿಕ್ಕನ್ನು ಗಮನಿಸಿ. ರಿವರ್ಸಿಂಗ್ ಕೀ ಒತ್ತಿರಿ ಮತ್ತು ಡಿಸಿ ಮೋಟಾರ್ನ ತಿರುಗುವಿಕೆಯ ದಿಕ್ಕಿನ ಬದಲಾವಣೆಯನ್ನು ಪರಿಶೀಲಿಸಿ. ರಿವರ್ಸ್ ಕೀ ಆಪರೇಟ್ ಮಾಡುವ ಮತ್ತು ಮೋಟಾರ್ ರಿವರ್ಸ್ ರೊಟೇಷನ್ ಡೈರೆಕ್ಷನ್ನ ಆನಿಮೇಷನ್ ಅನ್ನು ತೋರಿಸಿ. ಮೋಟಾರ್ ಸ್ಟೆಬಿಲಿಟಿ ಪಡೆಯುವವರೆಗೆ ಕಾಯಲು ಮರೆಯಬೇಡಿ. ನಂತರ DOR ಅನ್ನು ಬದಲಾಯಿಸಿ. ಡ್ರೈವ್ ಅನ್ನು ನಿಲ್ಲಿಸಲು ಆಫ್ ಕೀ ಒತ್ತಿರಿ. ಡಿಸಿ ಡ್ರೈವ್ನ ಮೇನ್ ಪವರ್ ಸಪ್ಲೈ ಆಫ್ ಮಾಡಿ ಮತ್ತು ಡಿಸಿ ಡ್ರೈವ್ ಡಿಸ್ಕನೆಕ್ಟ್ ಮಾಡಿ. ನಾವೀಗ ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ಡಿಸಿ ಡ್ರೈವ್ ನೇಮ್ ಪ್ಲೇಟ್ಸ್ಗಳ ವಿವರಗಳನ್ನು ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ. ಲೋಡ್ ಅನ್ನು ಆಪರೇಟ್ ಮಾಡಲು ಡಿಸಿ ಡ್ರೈವ್ನ ಇನ್ಪುಟ್ ಅಂಡ್ ಔಟ್ಪುಟ್ ಟರ್ಮಿನಲ್ಸ್ಗಳನ್ನು ಮೋಟಾರ್ಗೆ ಕನೆಕ್ಟ್ ಮಾಡಿ. ಮೋಟಾರ್ನ ವೇಗವನ್ನು ನಿಯಂತ್ರಿಸಲು ಡಿಸಿ ಡ್ರೈವ್ ಬಳಸಿ ಮತ್ತು ಅದನ್ನು 1/4, 1/2, 3/4 ಲೋಡ್ನೊಂದಿಗೆ ಆಪರೇಟ್ ಮಾಡಿ. DOR ಅನ್ನು ರಿವರ್ಸ್ ಮಾಡಲು ಡಿಸಿ ಡ್ರೈವ್ ಅನ್ನು ಬಳಸಿ ಮತ್ತು ವಿಭಿನ್ನ ವೇಗದಲ್ಲಿ ಮೋಟಾರ್ ಅನ್ನು ಆಪರೇಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ನಮಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.